ವೆಲ್ಕಮ್ ಟು 823 ರಿಯಲ್ ಎಸ್ಟೇಟ್ ವೀಕ್ಷಕರೇ. ಬನ್ನಿ ಇವತ್ತು ನಮ್ಮ ತುಮಕೂರಲ್ಲಿರೋ ಒಂದು 3 ಎಕರೆ 6 ಕುಂಟೆ ಫಾರ್ಮ್ ಹೌಸ್ ನೋಡ್ಕೊಂಬರೋಣ. ಈ ಥರ 40 ಫೀಟು ಟಾರ್ ರೋಡ್ಗೆ ಇರುವಂತಹ 3 ಎಕರೆ 6 ಕುಂಟೆ ಫಾರ್ಮ್ ಹೌಸ್ ಇದು. ಟಾರ್ ರೋಡ್ ಅಟ್ಯಾಚು ಆಲ್ಮೋಸ್ಟ್ 80 ಫೀಟ್ ರೋಡ್ ಫೇಸಿಂಗ್ ಬರುತ್ತೆ, ಸೌತ್ ಫೇಸಿಂಗ್ಗೆ ರೋಡ್ ಬರುತ್ತೆ. ಮತ್ತು ನಿಯರ್ ಬೈ ಜಸ್ಟ್ 200 ಮೀಟ್ರಲ್ಲಿ ಒಂದು ಲೇಕ್ ಇದೆ. ಹೈವೇಯಿಂದ ಜಸ್ಟ್ 1.5 ಕಿಲೋಮೀಟರ್ ಇದೆ ಪ್ರಾಪರ್ಟಿ. ನಮ್ಮ ತುಮಕೂರು ಹೈವೇ ಏನಿದೆ, ಬೆಂಗಳೂರು ಟು ತುಮಕೂರು ಹೈವೇ, ಆ ಹೈವೇಯಿಂದ ಜಸ್ಟ್ 1.5 ಕಿಲೋಮೀಟರ್ ಮಾತ್ರ ಇದೆ ಈ ಪ್ರಾಪರ್ಟಿ. ಫ್ರಂಟ್ ಫೇಸಿಗೆ 80 ಅಡಿ ಬರುತ್ತೆ. ಫ್ರಂಟೆಲ್ಲ 2 ಬೋರ್ವೆಲ್ ಇದೆ, ಹಿಂದೆಗಡೆ 1 ಬೋರ್ವೆಲ್ ಇರುತ್ತೆ. ಒಟ್ಟಾರೆ 3 ಬೋರ್ವೆಲ್ಲು ರನ್ನಿಂಗ್ ಬೋರ್ವೆಲ್ ಇದೆ ಈ ಪ್ರಾಪರ್ಟಿ ಒಳಗಡೆ. 3 ಎಕರೆ 6 ಕುಂಟೆ ಫ್ರಂಟಲ್ಲಿ ಈ ನೋಡ್ತಾ ಇದ್ದೀರಲ್ಲ, ಈ ಮನೆ ಒಂದು 15ರಿಂದ 20 ವರ್ಷದ ಮನೆ ಇದು. 17 ಚದರ ಮನೆ ಬರುತ್ತೆ ಟೋಟಲ್ ಓವರಾಲು. ನೋಡಿ, ಇಲ್ಲೂ ಒಂದು ಬೋರ್ವೆಲ್ ಪಾಯಿಂಟ್ ಇದೆ ಇದರಲ್ಲಿ. ಮನೆ ಮುಂದೆ ಗಾರ್ಡನ್ ಥರ ಚಿಕ್ಕದಾಗಿ ಗಾರ್ಡನ್ ಮಾಡ್ಕೊಂಡಿದ್ದಾರೆ. ಪ್ರಾಪರ್ಟಿ ಮನೆಯಿಂದ ಹಿಂದಕ್ಕೆ ಹೋಗಬೇಕು ಪ್ರಾಪರ್ಟಿಗೆ. ಇದೊಂದು ಕುರಿ ಶೆಡ್ ಮಾಡಿದ್ದಾರೆ. ಆ್ಯಕ್ಚುಲಿ ಇದೊಂದು ಕುರಿ ಶೆಡ್ನ ಕೊಡೋದಿಲ್ಲ ಅವರು, ಏನು ಕಟ್ಟಿದ್ದಾರೆ ಅದನ್ನ ಸೇಲ್ ಮಾಡಿಬಿಟ್ಟಿದ್ದಾರೆ. ಇದು ಪ್ರಾಪರ್ಟಿಗೆ ಹಿಂದೆಗಡೆ ಇರೋ ರೋಡು. ಒಟ್ಟು 3 BHK ಮನೆ ಬರುತ್ತದು. ಮೋಲ್ಡೆಡ್ ಹೌಸು. ಪೇಂಟ್ ಆಗಬೇಕಷ್ಟೇ ಮನೆ ಫಾರ್ಮ್ ಹೌಸಿಗೆ ಪೇಂಟ್ ಕೆಲಸ ಒಂದು ಪೆಂಡಿಂಗ್ ಇದೆ ಅಷ್ಟೇ. ಇದು ಒಟ್ಟು 3 ಎಕರೆ 6 ಕುಂಟೆ ಪ್ರಾಪರ್ಟಿ. ಮೇಜರ್ ಅಡಿಕೆ ಇದೆ ಈ ಪ್ರಾಪರ್ಟಿಲಿ. ತೆಂಗುಗಳು ಕಮ್ಮಿ ಇದೆ, ಒಂದು 40ರಿಂದ 50 ತೆಂಗಿನ ಗಿಡ ಇದೆ. ಒಟ್ಟು 800 ಅಡಿಕೆ ಮರ ಇದೆ, ಎಲ್ಲ ದೊಡ್ಡವು ಫಲ ಬಿಡ್ತಾರೆ. ಒಂದು 400 ಅಡಿಕೆ ಗಿಡ ಚಿಕ್ಕವಿದ್ದಾವೆ. ಈ ಥರ ಚಿಕ್ಕ ಗಿಡಗಳು ಎಲ್ಲ 1.5 ವರ್ಷ 2 ವರ್ಷ ಗಿಡಗಳು. ಇನ್ನು ಫಲ ಬಿಡ್ತಾರೋ ಮರಗಳು 800 ಇದ್ದಾವೆ. ಅಂದರೆ ವ್ಯವಸಾಯ ಸ್ವಲ್ಪ ಮೇಂಟೈನ್ ಮಾಡಿಲ್ಲ, ಬಟ್ ಮಣ್ಣು ತುಂಬ ಚೆನ್ನಾಗಿದೆ. ರೆಡ್ ಸಾಯಿಲ್ ಇದೆ ಈ ಪ್ರಾಪರ್ಟಿಲಿ. ಟಾರ್ ರೋಡ್ ಅಟ್ಯಾಚ್ ಇರೋ ಪ್ರಾಪರ್ಟಿ ಆಗಲೇ ಹೇಳ್ದಂಗೆ. ಮತ್ತು ದಾವಸ್ಪೇಟೆಯಿಂದ ಇನ್ನೊಂದು ಔಟರ್ ರಿಂಗ್ ರೋಡ್ ಒಂದು ಬರ್ತಾ ಇದೆ ಈ ಪ್ರಾಪರ್ಟಿಯಿಂದ ಜಸ್ಟ್ 500 ಮೀಟ್ರಿಗೆ. ಆವಾಗ ಹೈವೇಯಿಂದ ಜಸ್ಟ್ ನಿಮಗೆ 500 ಮೀಟ್ರ್ ಮಾತ್ರ ಆಗುತ್ತೆ ಈ ಫಾರ್ಮ್ ಹೌಸು. ಮತ್ತು ಈ ಪ್ರಾಪರ್ಟಿ ಬಂದ್ಬಿಟ್ಟು ಬೆಂಗಳೂರಿಂದ ಆಲ್ಮೋಸ್ಟ್ ಒಂದು 50 ಕಿಲೋಮೀಟ್ರ್ ದೂರದಲ್ಲಿದೆ ಅಷ್ಟೇ. ನಮ್ಮ ನೆಲಮಂಗಲದಿಂದ ಕೇವಲ 32 ಕಿಲೋಮೀಟ್ರ್ ದೂರದಲ್ಲಿದೆ. ನೋಡಿ, ಈ ಥರ ದೊಡ್ಡ ದೊಡ್ಡ ಅಡಿಕೆ ಮರಗಳು 800 ಇದ್ದಾವೆ. ತೋಟ ಒಂದು ಸ್ವಲ್ಪ ಮೇಂಟೆನೆನ್ಸ್ ಕಮ್ಮಿ ಇದೆ, ತೋಟ ಮೇಂಟೆನೆನ್ಸ್ ಮಾಡಬೇಕು. ಎಲ್ಲ ಬೇರೆ ಬೇರೆ ಕೆಲಸಗಳಲ್ಲಿರೋದ್ರಿಂದ ಓನರ್ಗಳು ಸ್ವಲ್ಪ ತೋಟ ಮೇಂಟೈನ್ ಕಮ್ಮಿ ಮಾಡಿದ್ದಾರೆ, ಬಟ್ ಚೆನ್ನಾಗಿದೆ ತೋಟ. ಒಟ್ಟು 9 RTC ಬರುತ್ತೆ ಈ ಪ್ರಾಪರ್ಟಿಗೆ. ಆನ್ಸೆಸ್ಟರ್ ಪ್ರಾಪರ್ಟಿ ಎಲ್ಲ ಒಟ್ಟಿಗೆ ಸೇಲ್ ಮಾಡೋದಕ್ಕೆ ರೆಡಿ ಇದ್ದಾರೆ. ಟೋಟಲ್ 3 ಎಕರೆ 6 ಕುಂಟೆ ಬರುತ್ತೆ. ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ ಇದೆ. ಅಡಿಕೆ ಗಿಡಗಳು ತುಂಬ ಚೆನ್ನಾಗಿರೋ ಗಿಡಗಳು ಹಾಕಿದ್ದಾರೆ. ಮತ್ತು ಒಂದು 10ರಿಂದ 15 ಟೀಕ್ ಮರಗಳು ಬರ್ತವೆ, ಇನ್ನೂ ಚಿಕ್ಕವು, ಒಂದು 7-8 ವರ್ಷದವು, ತುಂಬ ದೊಡ್ಡದಿಲ್ಲ. ಮತ್ತು ಇನ್ನೊಂದು ಏನಪ್ಪ ಅಂದರೆ ಇದರಲ್ಲಿ 10,000 ಕೋಳಿ ಮರಿಗಳನ್ನ ಸಾಕುವಷ್ಟು ಕೋಳಿ ಫಾರಮ್ ಇದೆ. ಅಂದರೆ 10,000 ಕೆಪಾಸಿಟಿ, ಬರ್ಡ್ಸ್ ಕೆಪಾಸಿಟಿ ಇರೋಷ್ಟು ಕೋಳಿ ಫಾರಮ್ ಇದೆ. ಟೋಟಲ್ 20,000 ಸಾಕ್ಬೋದು ಅಟ್ ಎ ಟೈಮು. ಅಷ್ಟು ದೊಡ್ಡ ಕೋಳಿ ಫಾರಮ್ ಇದೆ, ತೋರಿಸ್ತೀನಿ ನೋಡಿ. ಅವೆರಡು ಏನಿದಾವಲ್ಲ, ಅವು 10,000 ಒಂದೊಂದು ಶೆಡ್ಡಲ್ಲಿ ಕೋಳಿ ಸಾಕ್ಬೋದು. ಇದು ತೋಟದ ಒಳಗಡೆ ಇರೋ ರಸ್ತೆ. ಅಂದರೆ ಕೋಳಿ ಫಾರಮ್ದಕ್ಕೆ ಓಡಾಡ್ಕೊಳ್ಳೋದಕ್ಕೆ ಅಂತ ತೋಟದ ಮಧ್ಯೆ ಅವರೇ ಮಾಡ್ಕೊಂಡಿರೋದು, ಬೇರೆ ಎಲ್ಲ ಇದು ಜಮೀನಿಗೆ ಸೇರುತ್ತೆ ರಸ್ತೆ. ಆಗಲೇ ಹೇಳಿದಂಗೆ ತೆಂಗಿನ ಮರಗಳು ಒಂದು 40-45 ತೆಂಗಿನ ಮರಗಳಿದ್ದಾವೆ. ಇನ್ನು ಈ ಪ್ರಾಪರ್ಟಿ ಪ್ರೈಸ್ ಬಂದ್ಬಿಟ್ಟು ಕುಂಟೆ 4,50,000 ಹೇಳ್ತಾ ಇದ್ದಾರೆ. ಇದು ಸ್ವಲ್ಪ ಇಂಡಸ್ಟ್ರಿಯಲ್ ಏರಿಯಾ ಪಕ್ಕನೇ ಬರುತ್ತೆ ಪ್ರಾಪರ್ಟಿ. ಒಂದು ಎರಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಅಂತ, ದಾವಸ್ಪೇಟೆಯಿಂದ ತುಮಕೂರಿಗೆ ಹೋಗೋ ಮಧ್ಯ ಎರಳ್ಳಿ ಇಂಡಸ್ಟ್ರಿಯಲ್ ಏರಿಯಾ ಇದೆಯಲ್ಲ, ಅಲ್ಲಿಂದ ಜಸ್ಟ್ 500 to 700 ಮೀಟ್ರ್ ಅಷ್ಟೇ ದೂರದಲ್ಲಿದೆ ಈ ಪ್ರಾಪರ್ಟಿ. ಸೊ ಹಂಗಾಗಿ ಪರ್ ಕುಂಟ 4,50,000 ಕೋಟ್ ಮಾಡ್ತಾ ಇದ್ದಾರೆ. ನೋಡಿ, ಇದು ಲೇಬರ್ ಶೆಡ್ಡು. ಕೋಳಿ ಫಾರಮ್ ಲೇಬರ್ ಇದ್ದಾರಲ್ಲ, ಅವ್ರಿಗೆ ಲೇಬರ್ ಶೆಡ್ ಮಾಡಿರೋದು ಇದೆ. 10,000 ಬರ್ಡ್ಸ್ ಸಾಕುವಂಥ ಇರುವಂತಹ ಕೋಳಿ ಫಾರಮ್ ಇದು. ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ರನ್ನಿಂಗ್ ಇದೆ ಕೋಳಿ ಫಾರಮ್, ರನ್ನಿಂಗ್ ಇದೆ, ಪ್ರೆಸೆಂಟ್ಲಿ ರನ್ನಿಂಗ್ ಇದೆ ಕೋಳಿ ಫಾರಮು. ಆಗಲೇ ಹೇಳ್ದಂಗೆ ಜನರಲ್ ಪ್ರಾಪರ್ಟಿ, ಕ್ಲಿಯರ್ ಟೈಟಲ್ ಇದೆ, ಆನ್ಸೆಸ್ಟರ್ ಪ್ರಾಪರ್ಟಿ. ಸ್ಲೈಟ್ಲಿ ನೆಗೋಷಿಯಬಲ್ ಇರುತ್ತೆ ಪ್ರೈಸು. ಡೈರೆಕ್ಟ್ ಓನರ್ ಮೀಟಿಂಗ್ ಕೊಡ್ತೇವೆ. ಇನ್ನು ಈ ಪ್ರಾಪರ್ಟಿ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ನ ತಿಳಿಸ್ಕೊಟ್ಟಿದ್ದೀನಿ. ಇನ್ನೂ ಏನಾದರೂ ಹೆಚ್ಚಿನ ಡೀಟೇಲ್ಸ್ ಬೇಕು ಅಂದರೆ ನನ್ನ ನಂಬರ್ಗೆ ಕರೆ ಮಾಡಿ ತಿಳಿಸ್ಕೊಡ್ತೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಇದೇ ಫಸ್ಟ್ ಟೈಮ್ ನಾನು ತುಮಕೂರಲ್ಲಿ ಒಂದು ಪ್ರಾಪರ್ಟಿನ ಅಪ್ಲೋಡ್ ಮಾಡ್ತಾ ಇರೋದು ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ. ಇದು ಓನರ್ ಡೈರೆಕ್ಟ್ ಇರೋದ್ರಿಂದ ಅಪ್ಲೋಡ್ ಮಾಡ್ತಾಯಿದ್ದೀನಿ. ತುಮಕೂರು ಸೈಡ್ ಪ್ರಾಪರ್ಟೀಸು
ತುಂಬ ರೇರ್ ನಾನು ಅಪ್ಲೋಡ್ ಮಾಡೋದು. ನಿಮ್ಗೆ ಯಾವ್ದಾದ್ರು ಪ್ರಾಪರ್ಟಿ ಇದೇ ಥರ ಸೇಲ್ ಮಾಡೋದಿದ್ರೆ ದಯವಿಟ್ಟು ನನಗೆ ಕರೆ ಮಾಡಿ ತಿಳಿಸಿ, ಸೇಲ್ ಮಾಡಿಸ್ಕೊಡ್ತೀನಿ. ನಿಮ್ಗೆ ಏನಾದ್ರು ರಿಕ್ವೈರ್ಮೆಂಟ್ ಇದ್ದರೂ ಕರೆ ಮಾಡಿ ತಿಳಿಸಿ, ನಿಮ್ಮ ರಿಕ್ವೈರ್ಮೆಂಟ ಫುಲ್ಫಿಲ್ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ದಯವಿಟ್ಟು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು ಸೋ ಮಚ್.